ನಮಸ್ಕಾರ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೊರಟಿದ್ದಾರೆ. ವೀಕೆಂಡ್ ಬೇರೆ, ಹಾಗಾಗಿ ಸಂಕ್ರಾಂತಿ ಆಚರಣೆ ಮಾಡೋದಕ್ಕೆ ಜನ ಊರಿಗೆ ಹೊರಟಿರೋದು. ಸಿಕ್ಕಾಪಟ್ಟೆ ರಶ್ ಆಗಿದೆ. ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆ ಬಿಟ್ಟಿದೆ. ಸುಮಾರು 114 ಹೆಚ್ಚುವರಿ ಬಸ್ಗಳನ್ನು, ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೂ ಕೂಡ ಜನ ಕಾಯ್ತಾ ಇದ್ದಾರೆ. ಪ್ರಯಾಣಿಕರು ಸಿಕ್ಕಾಪಟ್ಟೆ ಜನ ತುಂಬಿ ತುಳುಕ್ತಾ ಇದ್ದಾರೆ. ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಜನ ಜಂಗುಳಿ ತುಂಬಿದೆ. ಮೆಜೆಸ್ಟಿಕ್ನಿಂದ ನಮ್ಮ ಪ್ರತಿನಿಧಿ ದೀಪ್ತಿ ತೊಳಪಾಡಿ ಕನೆಕ್ಟ್ ಆಗಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಈ ಕ್ಷಣ ಹೆಂಗಿದೆ ಅಂತ ನೀವೇನಾದರೂ ಊರಿಗೆ ಹೋಗ್ತಾ ಇದ್ರೆ ಮೆಜೆಸ್ಟಿಕ್ನಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಇದ್ವಿ. ಎಸ್ ದೀಪ್ತಿ, ಸಂಕ್ರಾಂತಿಗೋಸ್ಕರ ಜನ ಊರಿಗೆ ಹೋಗೋದಕ್ಕಿಂತ ಮೆಜೆಸ್ಟಿಕ್ನಲ್ಲಿ ಸಿಕ್ಕಾಪಟ್ಟೆ ಜನಜಂಗುಳಿ ಏರ್ಪಟ್ಬಿಟ್ಟಿದೆ ಅಂತ ಏನು ಪರಿಸ್ಥಿತಿ ಇದೆ? ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರೋದು ಜನರಿಗೆ ಅನುಕೂಲ ಆಗಿದೆಯಾ ಅಥವಾ ಇನ್ನಷ್ಟು ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕಿತ್ತಾ? ಏನಿದೆ ಪರಿಸ್ಥಿತಿ ದೀಪ್ತಿ? ಶ್ರೀಲಕ್ಷ್ಮಿ, ಸಂಕ್ರಾಂತಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿರುವಂಥದ್ದು. ಹೀಗಾಗಿ ಜನ ಊರಿನತ್ತ ಹೋಗ್ತಾ ಇದ್ದಾರೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಸಂಡೇ, ಇನ್ನೇನು ಮಂಗಳವಾರ ಹಬ್ಬ ಬಂದೇ ಬಿಡ್ತು. ಹೀಗಾಗಿ ಊರಿನತ್ತ ಮುಖ ಮಾಡಿರುವಂಥದ್ದು. KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಸಾರಿಗೆ ಇಲಾಖೆಯಿಂದ ಸರಿಸುಮಾರು 300ಕ್ಕೂ ಹೆಚ್ಚು ಬಸ್ಗಳನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗುವಂತಹ ಜನರು ಈಗಾಗಲೇ ಬಸ್ ಹುಡ್ಕೊಂಡು ಬಂದಿದ್ದಾರೆ. ಹಾವೇರಿ, ಗುಲ್ಬರ್ಗ, ಬಳ್ಳಾರಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಈ ಭಾಗಕ್ಕೆ ಹೋಗುವಂತವರೆಲ್ಲ ಈಗಾಗಲೇ KSRTC ಬಸ್ ನಿಲ್ದಾಣದತ್ತ ಬಂದಿದ್ದಾರೆ. ವಿಶೇಷವಾಗಿ ವರ್ಷದ ಮೊದಲ ಹಬ್ಬ ಇದು. ಹೀಗಾಗಿ ಊರಿಗೆ ಹೋಗುವಂತಹ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಇರುವಂತದ್ದು. ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಊರಿಗೆ ಹೋಗ್ತಿದಾರ ಏನು ಅಂತ ಹೇಳಿ. ಊರಿಗೆ ಹೊರಟ್ರ? ಹೌದು ಮೇಡಮ್, ಊರಿಗೆ ಹೊಂಟಿ. ಬಳ್ಳಾರಿ ಮೇಡಮ್. ಹಾಂ ಮೇಡಮ್. ಬಸ್ ಎಲ್ಲ ಇದೆಯಾ? ಬಸ್ ಇದೆ ಮೇಡಮ್. ರಾಂಪುರ ಒಳಗಡೆ ಹೋಗಲ್ಲ, ಹೊರಗಡೆ ಹೋಗ್ತಾರೆ ಅಂತ ಹೇಳ್ತಾರೆ ಮೇಡಮ್. ರಶ್ ಇದೆ ಅಂತ? ಹಾಂ ಮೇಡಮ್. ಇಲ್ಲ ಮೇಡಮ್, ಯಾವಾಗಲೂ ಅಷ್ಟೇ, ಇವಾಗ ಅಂತಲ್ಲ, ಯಾವಾಗಲೂ ಅಷ್ಟೇ. ರಾಂಪುರ ಒಳಗಡೆ ಹೋಗಲ್ಲ, ಅವ್ರು ಹೈವೇ ಇದೆ ಅಂತೇಳಿ ಇವಾಗ ಹೈವೇ ಮೇಲೆ ಹೋಗ್ತಾರೆ ಮೇಡಮ್. ಹಾಂ ಮೇಡಮ್. ಅಲ್ಲಿದ್ದ ಫುಲ್ಲು ಕಷ್ಟ ಮೇಡಮ್. ಒಬ್ಬೊಬ್ಬರೇ ಲೇಡೀಸ್ ಇದ್ರೆ ಹೋಗೋಕ್ಕಾಗಲ್ಲ ಮೇಡಮ್. ಅಡವಿ ಇದೆ, ಅಡವಿ ಒಳಗಡೆ ನಿಲ್ಸಿ ಹೋಗ್ತಾರೆ ಮೇಡಮ್. ಮುಂಚೆ ಊರು ಒಳಗೆ ಹೋಗೋರು ಮೇಡಮ್, ಇವಾಗ ಹೋಗಲ್ಲ ಮೇಡಮ್ ಆ ಥರ. ಜನ ಜಾಸ್ತಿ ಆಗಿದ್ದಾರೆ. ಕೆಲವೊಂದ್ ಕಡೆ ಅಲ್ಲಲ್ಲೇ ಸ್ಟಾಪ್ ಕೊಟ್ಟು ಊರೊಳಗೆ ಹೋಗಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಮಕ್ಕಳು, ಮರಿ, ಗಂಡಸರು ಎಲ್ಲರೂ ಕೂಡ ಊರಿಗೆ ಹೊರಟಿರುವಂತದ್ದು. ಪ್ರಾಬ್ಲಿ ಇನ್ನೊಂದು 3-4 ದಿನ ರಜಾ ಹಾಕಿ ಹಬ್ಬವನ್ನ ಕಳೆದು ಬರುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಯಿಂದನೂ ಕೂಡ ಯಾವೆಲ್ಲ ಭಾಗದಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಆಂಧ್ರ ಬಾರ್ಡರ್ ಏನ್ ಹಂಚ್ಕೊಳ್ಳುತ್ತೆ ಜಿಲ್ಲೆಗಳು, ಅಲ್ಲಿಗೆ ಹೆಚ್ಚುವರಿ ಬಸ್ಗಳನ್ನ ಈ ಬಾರಿ ಕಲ್ಪಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ನಮಸ್ಕಾರ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೊರಟಿದ್ದಾರೆ. ವೀಕೆಂಡ್ ಬೇರೆ, ಹಾಗಾಗಿ ಸಂಕ್ರಾಂತಿ ಆಚರಣೆ ಮಾಡೋದಕ್ಕೆ ಜನ ಊರಿಗೆ ಹೊರಟಿರೋದು. ಸಿಕ್ಕಾಪಟ್ಟೆ ರಶ್ ಆಗಿದೆ. ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆ ಬಿಟ್ಟಿದೆ. ಸುಮಾರು 114 ಹೆಚ್ಚುವರಿ ಬಸ್ಗಳನ್ನು, ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೂ ಕೂಡ ಜನ ಕಾಯ್ತಾ ಇದ್ದಾರೆ. ಪ್ರಯಾಣಿಕರು ಸಿಕ್ಕಾಪಟ್ಟೆ ಜನ ತುಂಬಿ ತುಳುಕ್ತಾ ಇದ್ದಾರೆ. ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಜನ ಜಂಗುಳಿ ತುಂಬಿದೆ. ಮೆಜೆಸ್ಟಿಕ್ನಿಂದ ನಮ್ಮ ಪ್ರತಿನಿಧಿ ದೀಪ್ತಿ ತೊಳಪಾಡಿ ಕನೆಕ್ಟ್ ಆಗಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಈ ಕ್ಷಣ ಹೆಂಗಿದೆ ಅಂತ ನೀವೇನಾದರೂ ಊರಿಗೆ ಹೋಗ್ತಾ ಇದ್ರೆ ಮೆಜೆಸ್ಟಿಕ್ನಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಇದ್ವಿ. ಎಸ್ ದೀಪ್ತಿ, ಸಂಕ್ರಾಂತಿಗೋಸ್ಕರ ಜನ ಊರಿಗೆ ಹೋಗೋದಕ್ಕಿಂತ ಮೆಜೆಸ್ಟಿಕ್ನಲ್ಲಿ ಸಿಕ್ಕಾಪಟ್ಟೆ ಜನಜಂಗುಳಿ ಏರ್ಪಟ್ಬಿಟ್ಟಿದೆ ಅಂತ ಏನು ಪರಿಸ್ಥಿತಿ ಇದೆ? ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರೋದು ಜನರಿಗೆ ಅನುಕೂಲ ಆಗಿದೆಯಾ ಅಥವಾ ಇನ್ನಷ್ಟು ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕಿತ್ತಾ? ಏನಿದೆ ಪರಿಸ್ಥಿತಿ ದೀಪ್ತಿ?
ಶ್ರೀಲಕ್ಷ್ಮಿ, ಸಂಕ್ರಾಂತಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿರುವಂಥದ್ದು. ಹೀಗಾಗಿ ಜನ ಊರಿನತ್ತ ಹೋಗ್ತಾ ಇದ್ದಾರೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಸಂಡೇ, ಇನ್ನೇನು ಮಂಗಳವಾರ ಹಬ್ಬ ಬಂದೇ ಬಿಡ್ತು. ಹೀಗಾಗಿ ಊರಿನತ್ತ ಮುಖ ಮಾಡಿರುವಂಥದ್ದು. KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಸಾರಿಗೆ ಇಲಾಖೆಯಿಂದ ಸರಿಸುಮಾರು 300ಕ್ಕೂ ಹೆಚ್ಚು ಬಸ್ಗಳನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗುವಂತಹ ಜನರು ಈಗಾಗಲೇ ಬಸ್ ಹುಡ್ಕೊಂಡು ಬಂದಿದ್ದಾರೆ. ಹಾವೇರಿ, ಗುಲ್ಬರ್ಗ, ಬಳ್ಳಾರಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಈ ಭಾಗಕ್ಕೆ ಹೋಗುವಂತವರೆಲ್ಲ ಈಗಾಗಲೇ KSRTC ಬಸ್ ನಿಲ್ದಾಣದತ್ತ ಬಂದಿದ್ದಾರೆ. ವಿಶೇಷವಾಗಿ ವರ್ಷದ ಮೊದಲ ಹಬ್ಬ ಇದು. ಹೀಗಾಗಿ ಊರಿಗೆ ಹೋಗುವಂತಹ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಇರುವಂತದ್ದು. ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಊರಿಗೆ ಹೋಗ್ತಿದಾರ ಏನು ಅಂತ ಹೇಳಿ. ಊರಿಗೆ ಹೊರಟ್ರಾ ಹೆಂಗೆ? ಹೌದು ಮೇಡಮ್, ಊರಿಗೆ ಹೊಂಟಿ. ಬಳ್ಳಾರಿ ಮೇಡಮ್. ಹಾಂ ಮೇಡಮ್. ಬಸ್ ಎಲ್ಲ ಇದೆಯಾ? ಬಸ್ ಇದೆ ಮೇಡಮ್. ರಾಂಪುರ ಒಳಗಡೆ ಹೋಗಲ್ಲ, ಹೊರಗಡೆ ಹೋಗ್ತಾರೆ ಅಂತ ಹೇಳ್ತಾರೆ ಮೇಡಮ್. ರಶ್ ಇದೆ ಅಂತ? ಹಾಂ ಮೇಡಮ್. ಇಲ್ಲ ಮೇಡಮ್, ಯಾವಾಗಲೂ ಅಷ್ಟೇ, ಇವಾಗ ಅಂತಲ್ಲ ಯಾವಾಗಲೂ ಅಷ್ಟೇ. ರಾಂಪುರ ಒಳಗಡೆ ಹೋಗಲ್ಲ, ಅವ್ರು ಹೈವೇ ಇದೆ ಅಂತೇಳಿ ಇವಾಗ ಹೈವೇ ಮೇಲೆ ಹೋಗ್ತಾರೆ ಮೇಡಮ್. ಹಾಂ ಮೇಡಮ್. ಅಲ್ಲಿದ್ದ ಫುಲ್ಲು ಕಷ್ಟ ಮೇಡಮ್. ಒಬ್ಬೊಬ್ಬರೇ ಲೇಡೀಸ್ ಇದ್ರೆ ಹೋಗೋಕ್ಕಾಗಲ್ಲ ಮೇಡಮ್. ಅಡವಿ ಇದೆ, ಅಡವಿ ಒಳಗಡೆ ನಿಲ್ಸಿ ಹೋಗ್ತಾರೆ ಮೇಡಮ್. ಮುಂಚೆ ಊರು ಒಳಗೆ ಹೋಗೋರು ಮೇಡಮ್, ಇವಾಗ ಹೋಗಲ್ಲ ಮೇಡಮ್ ಆ ಥರ. ಜನ ಜಾಸ್ತಿ ಆಗಿದ್ದಾರೆ. ಕೆಲವೊಂದ್ ಕಡೆ ಅಲ್ಲಲ್ಲೇ ಸ್ಟಾಪ್ ಕೊಟ್ಟು ಊರೊಳಗೆ ಹೋಗಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಮಕ್ಕಳು, ಮರಿ, ಗಂಡಸರು ಎಲ್ಲರೂ ಕೂಡ ಊರಿಗೆ ಹೊರಟಿರುವಂತದ್ದು. ಪ್ರಾಬ್ಲಿ ಇನ್ನೊಂದು 3-4 ದಿನ ರಜಾ ಹಾಕಿ ಹಬ್ಬವನ್ನ ಕಳೆದು ಬರುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಯಿಂದನೂ ಕೂಡ ಯಾವೆಲ್ಲ ಭಾಗದಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಆಂಧ್ರ ಬಾರ್ಡರ್ ಏನ್ ಹಂಚ್ಕೊಳ್ಳುತ್ತೆ ಜಿಲ್ಲೆಗಳು, ಅಲ್ಲಿಗೆ ಹೆಚ್ಚುವರಿ ಬಸ್ಗಳನ್ನ ಈ ಬಾರಿ ಕಲ್ಪಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ನಮಸ್ಕಾರ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೊರಟಿದ್ದಾರೆ. ವೀಕೆಂಡ್ ಬೇರೆ, ಹಾಗಾಗಿ ಸಂಕ್ರಾಂತಿ ಆಚರಣೆ ಮಾಡೋದಕ್ಕೆ ಜನ ಊರಿಗೆ ಹೊರಟಿರೋದು. ಸಿಕ್ಕಾಪಟ್ಟೆ ರಶ್ ಆಗಿದೆ. ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆ ಬಿಟ್ಟಿದೆ. ಸುಮಾರು 114 ಹೆಚ್ಚುವರಿ ಬಸ್ಗಳನ್ನು, ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೂ ಕೂಡ ಜನ ಕಾಯ್ತಾ ಇದ್ದಾರೆ. ಪ್ರಯಾಣಿಕರು ಸಿಕ್ಕಾಪಟ್ಟೆ ಜನ ತುಂಬಿ ತುಳುಕ್ತಾ ಇದ್ದಾರೆ. ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಜನ ಜಂಗುಳಿ ತುಂಬಿದೆ. ಮೆಜೆಸ್ಟಿಕ್ನಿಂದ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಕನೆಕ್ಟ್ ಆಗಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಈ ಕ್ಷಣ ಹೆಂಗಿದೆ ಅಂತ ನೀವೇನಾದರೂ ಊರಿಗೆ ಹೋಗ್ತಾ ಇದ್ರೆ ಮೆಜೆಸ್ಟಿಕ್ನಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಇದ್ವಿ. ಎಸ್ ದೀಪ್ತಿ, ಸಂಕ್ರಾಂತಿಗೋಸ್ಕರ ಜನ ಊರಿಗೆ ಹೋಗೋದಕ್ಕೆ ಅಂತ ಮೆಜೆಸ್ಟಿಕ್ನಲ್ಲಿ ಸಿಕ್ಕಾಪಟ್ಟೆ ಜನಜಂಗುಳಿ ಏರ್ಪಟ್ಬಿಟ್ಟಿದೆ ಅಂತ ಏನು ಪರಿಸ್ಥಿತಿ ಇದೆ? ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರೋದು ಜನರಿಗೆ ಅನುಕೂಲ ಆಗಿದೆಯಾ ಅಥವಾ ಇನ್ನಷ್ಟು ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕಿತ್ತಾ? ಏನಿದೆ ಪರಿಸ್ಥಿತಿ ದೀಪ್ತಿ? ಶ್ರೀಲಕ್ಷ್ಮಿ, ಸಂಕ್ರಾಂತಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿರುವಂಥದ್ದು. ಹೀಗಾಗಿ ಜನ ಊರಿನತ್ತ ಹೋಗ್ತಾ ಇದ್ದಾರೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಸಂಡೇ, ಇನ್ನೇನು ಮಂಗಳವಾರ ಹಬ್ಬ ಬಂದೇ ಬಿಡ್ತು. ಹೀಗಾಗಿ ಊರಿನತ್ತ ಮುಖ ಮಾಡಿರುವಂಥದ್ದು. KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಸಾರಿಗೆ ಇಲಾಖೆಯಿಂದ ಸರಿಸುಮಾರು 300ಕ್ಕೂ ಹೆಚ್ಚು ಬಸ್ಗಳನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗುವಂತಹ ಜನರು ಈಗಾಗಲೇ ಬಸ್ ಹುಡ್ಕೊಂಡು ಬಂದಿದ್ದಾರೆ. ಹಾವೇರಿ, ಗುಲ್ಬರ್ಗ, ಬಳ್ಳಾರಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಈ ಭಾಗಕ್ಕೆ ಹೋಗುವಂತವರೆಲ್ಲ ಈಗಾಗಲೇ KSRTC ಬಸ್ ನಿಲ್ದಾಣದತ್ತ ಬಂದಿದ್ದಾರೆ. ವಿಶೇಷವಾಗಿ ವರ್ಷದ ಮೊದಲ ಹಬ್ಬ ಇದು. ಹೀಗಾಗಿ ಊರಿಗೆ ಹೋಗುವಂತಹ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಇರುವಂತದ್ದು. ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಊರಿಗೆ ಹೋಗ್ತಿದಾರ ಏನು ಅಂತ ಹೇಳಿ. ಊರಿಗೆ ಹೊರಟ್ರಾ ಹೆಂಗೆ? ಹೌದು ಮೇಡಮ್, ಊರಿಗೆ ಹೊಂಟಿ. ಬಳ್ಳಾರಿ ಮೇಡಮ್. ಹಾಂ ಮೇಡಮ್. ಬಸ್ ಎಲ್ಲ ಇದೆಯಾ? ಬಸ್ ಇದೆ ಮೇಡಮ್. ರಾಂಪುರ ಒಳಗಡೆ ಹೋಗಲ್ಲ, ಹೊರಗಡೆ ಹೋಗ್ತಾರೆ ಅಂತ ಹೇಳ್ತಾರೆ ಮೇಡಮ್. ರಶ್ ಇದೆ ಅಂತ? ಹಾಂ ಮೇಡಮ್. ಇಲ್ಲ ಮೇಡಮ್, ಯಾವಾಗಲೂ ಅಷ್ಟೇ, ಇವಾಗ ಅಂತಲ್ಲ ಯಾವಾಗಲೂ ಅಷ್ಟೇ. ರಾಂಪುರ ಒಳಗಡೆ ಹೋಗಲ್ಲ, ಅವ್ರು ಹೈವೇ ಇದೆ ಅಂತೇಳಿ ಇವಾಗ ಹೈವೇ ಮೇಲೆ ಹೋಗ್ತಾರೆ ಮೇಡಮ್. ಹಾಂ ಮೇಡಮ್. ಅಲ್ಲಿದ್ದ ಫುಲ್ಲು ಕಷ್ಟ ಮೇಡಮ್. ಒಬ್ಬೊಬ್ಬರೇ ಲೇಡೀಸ್ ಇದ್ರೆ ಹೋಗೋಕ್ಕಾಗಲ್ಲ ಮೇಡಮ್. ಅಡವಿ ಇದೆ, ಅಡವಿ ಒಳಗಡೆ ನಿಲ್ಸಿ ಹೋಗ್ತಾರೆ ಮೇಡಮ್. ಮುಂಚೆ ಊರು ಒಳಗೆ ಹೋಗೋರು ಮೇಡಮ್, ಇವಾಗ ಹೋಗಲ್ಲ ಮೇಡಮ್ ಆ ಥರ.
ಜನ ಜಾಸ್ತಿ ಆಗಿದ್ದಾರೆ, ಕೆಲವೊಂದ್ ಕಡೆ ಅಲ್ಲಲ್ಲೇ ಸ್ಟಾಪ್ ಕೊಟ್ಟು ಊರೊಳಗೆ ಹೋಗಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಮಕ್ಕಳು ಮರಿ ಗಂಡಸರು ಎಲ್ಲರೂ ಕೂಡ ಊರಿಗೆ ಹೊರಟಿರುವಂತದ್ದು. ಪ್ರಾಬ್ಲಿ ಇನ್ನೊಂದು 3-4 ದಿನ ರಜಾ ಹಾಕಿ ಹಬ್ಬವನ್ನ ಕಳೆದು ಬರುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಯಿಂದನೂ ಕೂಡ ಯಾವೆಲ್ಲ ಭಾಗದಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಆಂಧ್ರ ಬಾರ್ಡರ್ ಏನ್ ಹಂಚ್ಕೊಳ್ಳುತ್ತೆ ಜಿಲ್ಲೆಗಳು, ಅಲ್ಲಿಗೆ ಹೆಚ್ಚುವರಿ ಬಸ್ಗಳನ್ನ ಈ ಬಾರಿ ಕಲ್ಪಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.